So hello friends, once again welcoming you all to our channel Learn and Learn. ಇವತ್ತು ನಾವು ಮತ್ತು ಉಳಿದಿನ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ನೋಡಕ್ಕೆ ನಡೆದೆವು. ಇವತ್ತು ಹೇಳ್ಬೇಕಂದ್ರೆ ಇದ್ದಿಂದಷ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ದಾಗ ಹಾಫ್ ಅಂದ್ರೆ 50% ಕವರ್ ಮಾಡೋದು ಟ್ರೈ ಮಾಡ್ತೆ. ಅದಾದ್ಮೇಲೆ ಅವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಕವರ್ ಆದಮೇಲೆ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸಿಗೆ ಲೈವ್ ಮಾರ್ಕೆಟ್ದಾಗ ತೋರಿಸಿ ಟ್ರೇಡ್ ಮಾಡೋದು ಹೇಳ್ಕೊಡ್ತೆ. ಅಂದ್ರೆ ಲೈವ್ ಮಾರ್ಕೆಟ್ದಾಗ ಫೈಂಡ್ ಔಟ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ಯಾವೆ. ಸೊ ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಅದ, ಸ್ಕಿಪ್ ಮಾಡಿದೆ ನೋಡ್ರಿ. ಎಲ್ಲ ಹೊಸ ವೀಕ್ಷಕರಿಗೆ ಹೇಳಬೇಕಲ್ಲತ್ತಿದೆ, ಈ ಚಾನೆಲ್ ಮೇಲೆ ಟ್ರೇಡಿಂಗ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಬರ್ತಾವ. ಅವಕ್ಕಂಬದು ಫಾಲೋ ಮಾಡಿ ನಿಮ್ಮ ಟ್ರೇಡಿಂಗ್ ಸ್ಕಿಲ್ ಅಂಬೋದು ಬೇಸಿಕ್ಸ್ ಲೆವೆಲಿಂದು ಪ್ರೋ ಲೆವೆಲ್ ತನಕ ಒಯ್ಬೋದು. ಸೊ ಒಂದು ವಿಡಿಯೋ ಮಿಸ್ ಮಾಡದೆ ಫಾಲೋ ಮಾಡಿ. ಮಿಸ್ ಮಾಡಲ್ದೆ ನೀವು ಫಾಲೋ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಅದು ಮಾಡೋದ್ರಲಿಂದ ನಿಮಗಂಬೋದು ನಾ ಬಿಟ್ಟಿಂದೆಲ್ಲ ನೆಕ್ಸ್ಟ್ ಅಂದ್ರೆ ನನ್ನ ವೀಡಿಯೋಸ್ದು ನೋಟಿಫಿಕೇಷನ್ ನಿಂಬಲ್ಲಿ ಬರ್ತಾ ಇರ್ತಾವ. ಅದ್ರಲಿಂದ ನೀವು ವಿಡಿಯೋ ಅಂಬೋದು ಲೇಟಾಗಿ ಮಾಡಲ್ದೆ ನೋಡ್ಬೋದು. ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸಿಗೆ ಹೋಗೋಲ್ಸ ಮೊದಲು ಕ್ಯಾಂಡಲ್ಸ್ದು ಬಾಡಿ ಶೇಪು ಅಂದ್ರೆ ಯಾವ ಪಾರ್ಟ್ಸು ಎಲ್ಲ ತಿಳ್ಕೊಂಬರಿ. ಇದು ನೀವು ನೋಡ್ಬೋದು, ಇದು ಏನು ದಪ್ಪಗಿದ್ದಿಂದ ಪಾರ್ಟ್ ಅದಲ್ಲ, ಇದಂಬೋದು ಆ ಕ್ಯಾಂಡಲ್ದಂಬೋದು ಬಾಡಿ ಅಂತ ಕರೀತಾರೆ. ಅದಕ್ಕೆ ಈ ಬಾಡಿದಾಗ ಅಂಬೋದು ಇದು ಮೇಲಿದಿಂದು ಇದು ಅಂಬೋದು ಹೈಯರ್ ವಿಕ್ ಅಂತಾರೆ. ಈ ವಿಕ್ನಾಗ ಎಲ್ಲಕ್ಕ ಮ್ಯಾಗಿನ ಪಾರ್ಟ್ ಅಂಬೋದು ಹೈ ಅಂತ ತಿಳ್ಕೊತೇವೆ. ಕ್ಯಾಂಡಲ್ದು ಹೈ ಅದ ಮತ್ತಂಬೋದು ಈ ಕ್ಯಾಂಡಲ್ದು ತೆಳಗಿಂದ ಈ ಕಡ್ಡಿಗಂಬೋದು ವಿಕ್ ಅಂತ ಕರೀತಾರೆ. ಇದು ನೆನಪಿಕ್ಕೋರಿ, ಕಡ್ಡಿ ಅಂತ ಅಂಬಂಗಿಲ್ಲ ನಾವು. ಈ ತೆಳಗಿನ ವಿಕ್ಕಿಂದು ಎಲ್ಲಕ್ಕ ಲೋವರ್ ಪಾರ್ಟ್ ಅಂಬೋದು ಲೋ ಅಂತ, ಫುಲ್ ಕ್ಯಾಂಡಲ್ ಲೋ ಅಂತ. ಇವು ನಮಗೇನೇ ಆಗ್ತಾವ ಅಂದ್ರೆ ಮಾರ್ಕೆಟ್ ಎಲ್ಲಿಂದ ನಾವು ಹೋಗಿ ಬಂದದಪ್ಪ ಅಂದ್ರೆ ಇವು 5 ನಿಮಿಷ, ಈಗ ಅದು 5 ನಿಮಿಷ ಕ್ಯಾಂಡಲ್ ಅದ ಅನ್ಕೋರಿ ಸಪೋಸು. ಆ 5 ನಿಮಿಷ ಕ್ಯಾಂಡಲ್ದಾಗ ಆ 5 ನಿಮಿಷ ಮುಗಿಯಲ್ಸ ಪೈಲೆ ಈ ಕ್ಯಾಂಡಲ್ ಅಂಬೋದು ಇಲ್ಲಿಂದ ತನಕ ಹೋಗಿ ಮತ್ತು ರಿವರ್ಸ್ ಆಗ್ಯದ ಅಂತ ಹೇಳ್ಕೊಡ್ತದು. ಇದು ಈ ಬಾಡಿದು ಮ್ಯಾಗಿನ ಪಾರ್ಟ್ ಅಂಬೋದು ಗ್ರೀನ್ ಕ್ಯಾಂಡಲ್ದಾಗ ಓಪನಿಂಗ್ ಇಲ್ಲ, ಈ ಬಾಡಿದು ಮ್ಯಾಗಿನ ಪಾರ್ಟ್ ಅಂಬೋದು ಗ್ರೀನ್ ಕ್ಯಾಂಡಲ್ದಾಗ ಕ್ಲೋಸಿಂಗ್ ಇರ್ತದೆ, ತೆಳಗೆ ಓಪನಿಂಗ್ ಇರ್ತದೆ. ಅಂದ್ರೆ ಈ ಕ್ಯಾಂಡಲು ಸ್ಟಾರ್ಟ್ ಆದಾಗ ಅಂಬೋದು ಈ ತೆಳಗೆ ಸೈಡ್ದಾಗಿತ್ತು, ಅಂದ್ರೆ ಇಲ್ಲಿ ಓಪನ್ ಆಗಿತ್ತು, ಇಲ್ಲಿ ಓಪನ್ ಆಗಿ ಇಲ್ಲಿ ಮೇಲಿಂದ ಹೋಗಿ ಇಲ್ಲಿ ಕ್ಲೋಸ್ ಆಗ್ಯದ. ಸೊ ಇದು ಕ್ಲೋಸಿಂಗ್ ಪಾರ್ಟ್ ಆಯ್ತದ. ಅದೇ ರೆಡ್ ಕ್ಯಾಂಡಲ್ದಾಗ ರಿವರ್ಸ್ ಇರ್ತದೆ. ರೆಡ್ ಕ್ಯಾಂಡಲ್ದಾಗ ಮೇಲಿಂದು ಓಪನ್ ಆಯ್ತದ ಕ್ಯಾಂಡಲು, ಈ ಪ್ಲೇಸಿಂದ ಓಪನ್ ಆಯ್ತಂದ್ರೆ ಮಾರ್ಕೆಟ್ ರನ್ ಆಗಿ ಬಂದು ಡೌನ್ ಸೈಡ್ದಾಗ ಬಂದು ಕ್ಲೋಸ್ ಆಯ್ತಲ್ಲ. ಸೊ ಹಾಗೆ ಡೌನ್ ಸೈಡ್ದಾಗ ಬಂದು ಕ್ಲೋಸ್ ಆಗಿದ್ಮೇಲೆ ಅದು ರೆಡ್ ಕ್ಯಾಂಡಲ್ ಆಗಿರ್ತದೆ. ಸೊ ಇದಕ್ಕಂಬದು ಬೇರಿಶ್ ಕ್ಯಾಂಡಲ್ ಅಂತ ರೆಡ್ ಆದಮೇಲೆ ಆದ್ರೆ ಓಕೆ. ಬೇರಿಶ್ ಕ್ಯಾಂಡಲ್ದಾಗ ಓಪನಿಂಗ್ ಮೇಲಿದ್ದು ಕ್ಲೋಸಿಂಗ್ ತೆಳಗಾಯ್ತದ. ಹಾಗೆ ಬೇರಿಶ್ ಕ್ಯಾಂಡಲ್ದಾಗಿಂದು ಹೈ ಮತ್ತು ಲೋ ಸೇಮ್ ಬುಲ್ಲಿಶ್ ಕ್ಯಾಂಡಲ್ದಾಗ ಇದ್ದಂಗೆ ಮೇಲಿನ ವಿಕ್ಕಿಂದು ಎಲ್ಲಕ್ಕ ಮ್ಯಾಗಿನ ಪಾರ್ಟ್ ಅಂಬೋದು ಹೈ ಮತ್ತು ತೆಳಗಿನ ವಿಕ್ಕಿಂದು ಎಲ್ಲಕ್ಕ ತೆಳಗಿಂದು ಪಾರ್ಟ್ ಅಂಬೋದು ಲೋ. ಕ್ಯಾಂಡಲ್ಸ್ದಾಗ ಏಸ್ ರೀತಿದ ಫಾರ್ಮ್ ಆಯ್ತಾವಂತ ನೋಡರಿ. ಮೊದಲು ಫಾರ್ಮ್ ಆಗೋದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲು, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದಕ್ಕೆ ನಾ ಮ್ಯಾಲ್ ಸೈಡ್ ವಿಕ್ಕಿರಲ್ಲ, ನಾ ತೆಳಗೆ ಸೈಡ್ ವಿಕ್ಕಿರಲ್ಲ. ಫುಲ್ಲಿ ಸ್ಟ್ರಾಂಗ್ ಅಂದ್ರೆ ಒಂದು ಬಾಡಿ ಎಷ್ಟು ಇರ್ತದೆ, ಲಾಂಗ್ ಬಾಡಿ ಎಷ್ಟು ಇರ್ತದೋ ಆ ಟೈಮ್ನಾಗ ಮಾರ್ಕೆಟಿಗೆ ಸೆಲ್ಲರ್ಸ್ ಕೈಲಿ ಏನು ಭೀ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್ ಆಗಂಬೋದು ಅಷ್ಟೊಂದು ದೊಡ್ಡದು ಸ್ಟ್ರಾಂಗ್ ಕ್ಯಾಂಡಲ್ ಬಿಟ್ಟೋಯ್ತದು. ಈ ಕ್ಯಾಂಡಲ್ಲು ಇದೇ ಹೊತ್ತಕ್ಕೆ ಮಾರ್ಕೆಟ್ದಾಗ ಏಟು ಸ್ಟ್ರಾಂಗ್ ಬಯರ್ಸ್ ಬಂದು ಕುಂತಾರ ಅಂತ. ನೆಕ್ಸ್ಟು ಇನ್ನೊಂದು ಬರೋದು, ಇದು ಕೂಡ ಸ್ಟ್ರಾಂಗ್ ಬಯರ್ಸೇ ಇರ್ತಾರೆ ಇರಾಗ ಭೀ, ಬಟ್ ಮ್ಯಾಗ ತೆಳಗ ಸ್ವಲ್ಪ ವಿಕ್ ಇರ್ತಾವ. ಮೇಲೆ ಸ್ವಲ್ಪ ವಿಕ್ಕು, ತೆಳಗೆ ಸ್ವಲ್ಪ ವಿಕ್ಕು. ಮ್ಯಾಲಿನ ವಿಕ್ಕಿ ಏನು ರಿಪ್ರೆಸೆಂಟ್ ಮಾಡ್ತು ಅಂತಂದ್ರೆ ಮಾರ್ಕೆಟಲ್ಲಿಂದ ಹೋಗಿ ಬಂದ. ಸೊ ಮಾರ್ಕೆಟ್ ಮೇಲೆ ಹೋಗಪ್ಪರಿ ಸೆಲ್ಲರ್ಸು ಮತ್ತು ಇಲ್ಲಿ ವಾಪಸ್ ರಿವರ್ಸ್ ಒತ್ತಾರ ಅಂತೇಳಿ ಹೇಳತ್ತದ. ಸೊ ಸೆಲ್ಲರ್ಸು ಸ್ವಲ್ಪ ಕಂಟ್ರೋಲ್ ತೊಗೊಂಡು ಟ್ರೈ ಮಾಡತ್ತಾರ ಅಂತೇಳಿ ಈ ಕ್ಯಾಂಡಲ್ ಹೇಳ್ತದ. ಬಟ್ ಸ್ಟಿಲ್ ನಂಬಲ್ಲಿ ಬಾಡಿ ಇಷ್ಟು ದೊಡ್ಡದಿರ್ತದಲ್ಲ, ಬಯರ್ಸೇ ಕಂಟ್ರೋಲ್ದಾಗಿರ್ತಾರೆ. ಎಲ್ಲಿ ತನ ಇದು ಕ್ಯಾಂಡಲ್ ಫುಲ್ಲಿ ಕನ್ವರ್ಟ್ ಆಗಿ ಡೌನ್ ಸೈಡ್ದಾಗ ಶಿಫ್ಟ್ ಆಗಲ್ದು ಅಲ್ಲಿ ತನ ನಂಬಲ್ಲಿ ಬಯರ್ಸೇ ಕಂಟ್ರೋಲ್ದಾಗಿರ್ತಾರೆ. ಮತ್ತೊಂದು ಬರೋದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲು.
ಈ ಕ್ಯಾಂಡಲ್ ಭೀ ನಾ ಮ್ಯಾಗ ವಿಕ್ಕಿರಲ್ದೆ ತೆಳಗ ವಿಕ್ಕಿರಲ್ದೆ ಎರಡು ಸೈಡ್ ವಿಕ್ಕಿರಲ್ದೆ ಬಂದಿಂದು ಫುಲ್ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಅಂದ್ರೆ ಆ ಟೈಮ್ದಾಗ ಬಯರ್ಸಿಗೆ ಸೆಲ್ಲರ್ಸಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದ್ರೆ ಸೆಲ್ಲರ್ಸಿಗೆ ಏನು ಭೀ ಮಾಡೋಕ್ಕಾಗಲ್ಲ ಬಯರ್ಸ್ ಕೈಲಿಂದು. ಸೊ ಅಷ್ಟು ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಮಾರ್ಕೆಟ್ದಾಗ ಇಳಿದಾರ ಅಂತ ತಿಳ್ಕೊಬೋದು ನಾವು. ಆಮೇಲಿಂದು ಸೇಮ್ ಇದ್ರಾಗಿದ್ದು ನನಗೆ ಇನ್ನೂ ಒಂದು ಸೆಲ್ಲರ್ಸು ಇಲ್ಲಿ ಕೂಡ ಮ್ಯಾಗ ತೆಳಗ ವಿಕ್ ಇರ್ತಾವ. ಈ ವಿಕ್ ಏನಾಗ್ತಾವ ಅಂತಂದ್ರೆ ಸ್ವಲ್ಪ ಬಯರ್ಸ್ ಅಂಬೋದು ಟ್ರೈ ಮಾಡತ್ತಾರೆ ಕಂಟ್ರೋಲ್ದಾಗ ಹೋಗೋ ಚಾನ್ಸಸ್ ಅದ. ಸೆಲ್ಲರ್ಸು ಸ್ವಲ್ಪ ವೀಕ್ ಆಲತ್ತಾರ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ಈಗ ಮತ್ತು ನೆಕ್ಸ್ಟ್ ಏನದಪ್ಪ ಅಂದ್ರೆ ಒಂದು ಕ್ಯಾಂಡಲು ಫುಲ್ಲಿ ಅದ್ರದ್ದು ಫಾರ್ಮ್ ಆಗಿನ ಪ್ಲೇಸ್, ಈಗ ಒಂದು ಬುಲಿಶ್ ಕ್ಯಾಂಡಲ್ ಅದ ಅನ್ಕೋರಿ, ಅದಂಬದು ಬುಲಿಶ್ ಆಗಿ ಫುಲ್ಲಿ ಮ್ಯಾಗಿನ ತನಕ ಹೋಗ್ಯದ. ಅದ್ರ ಬಾದು ಎಟ್ ಒಂದು ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ಲಿಂದ ಅಂಬೋದು ಆ ಕ್ಯಾಂಡಲಿಗೆ ಅಂಬೋದು ರಿವರ್ಸ್ ಹೊತ್ಕೊತೋಗ್ಯಾರ. ರಿವರ್ಸ್ ಹೊತ್ಕೊತೋಗಿ ಫುಲ್ ಡೌನ್ ಸೈಡ್ದಾಗ ತಂದಿಕ್ಕ್ಯಾರ. ಅದ್ರ ಬಾದ್ ಅಂಬೋದು ಅಲ್ಲೇನು ವಿಕ್ ಕ್ರಿಯೇಟ್ ಆಯ್ತದಲ್ಲ ಲಾಂಗ್ ಮ್ಯಾಲ್ ಸೈಡು. ಸೊ ಮ್ಯಾಲ ಲಾಂಗ್ ವಿಕ್ ಈ ಟೈಪ್ದಾಗ ಕ್ರಿಯೇಟ್ ಆಗಿ ತೆಳಗೆ ತಂದು ಕ್ಲೋಸ್ ಮಾಡ್ಯಾರ. ಸೊ ಇಲ್ಲಿ ಓಪನ್ ಇತ್ತು, ಇಲ್ಲಿ ಓಪನ್ ಇದ್ದಿನ ಕ್ಯಾಂಡಲಿಗೆ ಫುಲ್ ಈಟ್ ಡೌನ್ ಟ್ರೆಂಡ್ದಾಗ ತಂದು ಕ್ಲೋಸ್ ಮಾಡ್ಯಾರ. ಸೊ ಈ ಜಾಗದಾಗ ಅಂಬೋದು ಅಂದ್ರೆ ಸೆಲ್ಲರ್ಸು ಸ್ಟ್ರಾಂಗ್ ಆಗ್ಯಾರ ಅಂತ ಅರ್ಥ. ಇಲ್ಲಿ ನೀವು ತೆಳಗೆ ನೋಟ್ಸ್ ಮಾಡ್ಕೋಬೋದು ಎಲ್ಲ ಕ್ಯಾಂಡಲ್ಸ್ದು ಡ್ರಾಯಿಂಗ್ ಮಾಡಿಕೊಂಡು. ಇದು ಫುಲ್ ಸ್ಟ್ರಾಂಗ್ ಕ್ಯಾಂಡಲು ಅಂದ್ರೆ ನೀವೆಲ್ಲ ನೆಪ್ ಇಟ್ಕೊಂಡ್ರೂ ನಡೀತದೆ. ಇದು ಫುಲ್ ಸ್ಟ್ರಾಂಗ್ ಕ್ಯಾಂಡಲು, ಸ್ವಲ್ಪ ಟ್ರೈ ಮಾಡತ್ತಾರ ಬಟ್ ಇದು ಕೂಡ ಬೈ ಸೈಡ್ದಾಗ ಸ್ಟ್ರಾಂಗ್ ಕ್ಯಾಂಡಲೇ. ಇದಂಬೋದು ನೆಕ್ಸ್ಟು ಸೆಲ್ ಸೈಡ್ದಾಗ ಅಂಬೋದು ಫುಲ್ ಸೆಲ್ ಸ್ಟ್ರಾಂಗ್ ಕ್ಯಾಂಡಲು. ಮತ್ತು ಇದು ಕೂಡ ಸ್ವಲ್ಪ ಟ್ರೈ ಮಾಡ್ತಾರೆ ಅಂದ್ರೂ ಸೆಲ್ ಸ್ಟ್ರಾಂಗ್ ಕ್ಯಾಂಡಲೇ. ಇದೇನದ ಅಂದ್ರೆ ಸೆಲ್ಲರ್ಸ್ ಅವ್ರು ಕಂಟ್ರೋಲಾಗ ತೊಗೊಂಡಾರ. ಈ ಕ್ಯಾಂಡಲ್ ಅಂಬೋದು ಮಾರ್ಕೆಟ್ದಾಗ ಬಯರ್ಸ್ ಇದ್ದಿನಾಗ ಆಮೇಲೆ ಬರ್ತದೆ ಈ ಕ್ಯಾಂಡಲು. ಅಂದ್ರೆ ಬಯರ್ಸ್ ಕೈದಾಗ ಇದ್ದಿನ ಮಾರ್ಕೆಟಿಗೆ ಸೆಲ್ಲರ್ಸ್ ಅಂಬೋದು ಅವ್ರು ಕಂಟ್ರೋಲಾಗ ತೊಗೊಂಡಾರ ಅಂತೇಳಿ ಈ ಕ್ಯಾಂಡಲ್ ಇರ್ತದೆ. ಅದೇ ರೀತಿದಾಗ ಒಂದು ಕ್ಯಾಂಡಲು ಫಾರ್ಮ್ ಆಗಿ ನೀವಿಲ್ಲಿ ನೋಡುತ್ತಿರ್ಬೋದು ಹೆಂಗೆ ಇಲ್ಲಿ ಮ್ಯಾಲೆ ಫಾರ್ಮ್ ಆಗಿ ತೆಳಗಿನ ತನ ಬಂದು ಮತ್ತು ಆಮೇಲಿಂದ ರಿವರ್ಸ್ ಸೆಲ್ಲರ್ಸ್ ಅಂಬೋದು ಮ್ಯಾಲೆ ಒಯ್ದು ಕೂಡ್ಸೋರು ಅಂದ್ರೆ ಈ ಕ್ಯಾಂಡಲ್ದಾಗ ಅಂಬೋದು ಮೊದಲು ಸೆಲ್ಲರ್ಸ್ ಇದ್ದರು, ಅರ್ಬಾದ್ ಅಂಬೋದು ಬಯರ್ಸು ಕಂಟ್ರೋಲ್ ತೊಗೊಂಡಾರ ಅಂತ ಅರ್ಥ ಆಯ್ತದ. ಸೊ ನೆಕ್ಸ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನೋಡಾರಿ. ಇದಿಷ್ಟೇನು ನೋಡಿದೆವು. ಇದಕ್ಕಂಬೋದು ಕ್ಯಾಂಡಲ್ ಸೆಂಟಿಮೆಂಟ್ ರೀಡಿಂಗ್ ಅಂತಾರೆ. ಅಂದ್ರೆ ನೀವು ಕ್ಯಾಂಡಲ್ದು ಸೆಂಟಿಮೆಂಟು ರೀಡ್ ಮಾಡೋದು ಕಲ್ತಂಗೆ. ಈಗ ಮುಂದೆ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಲಿಂದ ನೋಡರಿ. ಈಗ ನಾವು ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಲಿಂದ ಸ್ಟಾರ್ಟ್ ಮಾಡ್ಯಾರಿ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ದಾಗ ಸೇಮು ನಾನೇನು ಕ್ಯಾಂಡಲ್ ಸೆಂಟಿಮೆಂಟ್ ಅಂತ ಈಗ ಮೊದಲು ಹೇಳ್ದಲ್ಲ, ಸೇಮ್ ಅದರ ಅಪ್ಲೇನೇ ಇರ್ತದೆ. ಈ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಕು ಮಾರ್ಕೆಟ್ದಾಗ ಸ್ವಲ್ಪ ಡೌನ್ಫಾಲ್ ಆದಮೇಲೆ ಡೌನ್ ಸೈಡ್ದಾಗ ನಮಗೆ ಕಾಣಲಕ್ಕೆ ಬರ್ತದೆ. ಈ ಕ್ಯಾಂಡಲ್ದು ಬಾಡಿ ಎಂಬುದು ಸಣ್ಣದಿರ್ತದೆ ಮತ್ತು ಇದ್ರದ್ದು ವಿಕ್ ಎಂಬುದು ತೆಳಗೆ ಸೈಡ್ ಎಂಬುದು ಆ ಬಾಡಿಗಿಂತ 2 ಪಟ್ಟಾಗಿರ್ತದೆ. ಅಂದ್ರೆ ಆ ಬಾಡಿ ಸಹ ಭೀ 2 ಪಟ್ಟು ಉದ್ದಕ್ಕೆ ಇರ್ತದೆ. ಮ್ಯಾಲ್ ಸೈಡ್ ಎಂಬುದು ವಿಕ್ ಇದ್ರೂ ಸ್ವಲ್ಪ ಸಣ್ಣದಿರ್ತದೆ, ಇಲ್ಲಾಂದ್ರೆ ಇರಲ್ದ್ರೂ ಓಕೆ. ಹಾಗೆ ಈ ಕ್ಯಾಂಡಲು ಡೌನ್ಫಾಲ್ದಾಗ ಫಾರ್ಮ್ ಆಗಿದ ಮೇಲೆ ಈ ಕ್ಯಾಂಡಲಿಗೆ ನೋಡಿದ ಮೇಲೆ ನಾವು ತಿಳ್ಕೊಬೋದಕ್ಕೆ ಈಗ ನೆಕ್ಸ್ಟ್ ಎಂಬುದು ಬಯರ್ಸ್ ಎಂಬುದು ಕಂಟ್ರೋಲ್ದಾಗ ನಾವು ಹೊಂಟಾರಂತ, ಅಂದ್ರೆ ಬಯರ್ಸು ಕಂಟ್ರೋಲ್ ತೊಗೊಂಡಾರಂತ. ಈಗ ನಾವು ಪೈಲೆ ಹೆಂಗೆ ತಿಳಿದಿದ್ದೇವಲ್ಲ ಅದೇ ರೀತಿದಾಗ ಈ ಕ್ಯಾಂಡಲ್ ಆದಮೇಲೆ ಇದ್ರ ಮೇಲೆ ಟ್ರೇಡ್ ಮಾಡೋದು ರೂಲ್ಸ್ ಹೆಂಗದ ಅಂದ್ರೆ ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಒಂದು ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದ ಮೇಲೆ ಆ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದ ನಂತರ ನಮ್ಗೆ ಎಂಬುದಲ್ಲಿ ಟ್ರೇಡ್ ಪ್ಲೇಸ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಎಂಬುದು ಈ ಕ್ಯಾಂಡಲ್ದು ಡೌನ್ ಸೈಡ್ದಾಗ ಪ್ಲೇಸ್ ಮಾಡಿ ನಮ್ಮ ಟೇಕ್ ಪ್ರಾಫಿಟ್ ಎಂಬುದು ನಮ್ಮ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಪ್ಲೇ ಇಡಬೇಕು. ಇಷ್ಟೇ ಇರಲ್ಲ ಟ್ರೇಡ್ ಮಾಡ್ಬೇಕಂದ್ರೆ ಇನ್ನೂ ಭಾಳ ನೋಡೋ ಇರ್ತವೆ ಅಂದ್ರೆ ಮಾರ್ಕೆಟ್ ಟ್ರೆಂಡು ಅವೆಲ್ಲ. ಬಟ್ ಇದು ಬಿಗಿನರ್ ವೀಡಿಯೋದಲ್ಲ, ಇದ್ರೊಳಗೆ ಅಂಬೋದು ಏನು ಹೇಳೋದು ಅದೇ ಹೇಳ್ತೆ. ಕ್ಯಾಂಡಲ್ದು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅದಷ್ಟೇ ಹೇಳ್ತೀನಿ. ಈಗ ಇದೇ ರೀತಿದಾಗ ಅಂಬೋದು ಇದೇ ಕ್ಯಾಂಡಲು ಸೇಮ್ ಕ್ಯಾಂಡಲು ಮೇಲ್ ಸೈಡ್ನೂ ಫಾರ್ಮ್ ಆಯ್ತದ. ಹಂಗಂತೇಳಿ ಇದಕ್ಕೆ ಆ ಟೈಮ್ದಾಗ ಇಲ್ದರ ಹ್ಯಾಮರ್ ಕ್ಯಾಂಡಲ್ ಅಂತ ಕರೆಯೋಂಗಿಲ್ಲ. ಯಾಕಂದ್ರೆ
ಇದ್ರದ್ದು ಕ್ಯಾಂಡಲ್ದು ಡೌನ್ ಸೈಡ್ದಾಗ ಫಾರ್ಮ್ ಆದಮೇಲೆ ಅಷ್ಟೇ ಇದು ಹ್ಯಾಮರ್ ಕ್ಯಾಂಡಲ್ ಆಗಿರ್ತದೆ. ಇಲ್ಲ ಅಂದ್ರೆ ಇದು ಮ್ಯಾಲೆ ಅಂದ್ರೆ ಒಂದು ಅಪ್ ಟ್ರೆಂಡ್ ಆದಮೇಲೆ ಫಾರ್ಮ್ ಐತಂದ್ರೆ ಈ ಕ್ಯಾಂಡಲ್ ಹೆಸರು ಅಂದ್ರೆ ಈ ಕ್ಯಾಂಡಲ್ ಅಲ್ಲ, ಅದಕ್ಕೆ ಬೇರೆ ಕ್ಯಾಂಡಲೇ ಬೇಕಾದ್ರೆ ನೋಳಕ್ಕೆ ಸೇಮ್ ಇರ್ತವೆ, ಎರಡು ಸೇಮ್ ಇರ್ತಾವೆ ಅಂತೇಳಿ ಸೇಮ್ ಹೆಸರು ಇಡೋಂಗಿಲ್ಲ. ಈ ಕ್ಯಾಂಡಲು ಡೌನ್ ಸೈಡ್ದಾಗ ಫಾರ್ಮ್ ಆದ್ರೆ ಹ್ಯಾಮರ್ ಆಗಿರ್ತದೆ, ಅದು ಅಪ್ ಸೈಡ್ದಾಗ ಫಾರ್ಮ್ ಆಗಿನ ಕಡೆಯಿಂದ ಹ್ಯಾಂಗಿಂಗ್ ಮ್ಯಾನ್ ಆಗಿರ್ತದೆ. ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ಏನಪ್ಪ? ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ನೇತು ಹಾಕೊಂಡಿನ ಮನುಷ್ಯ, ಅಂದ್ರೆ ಪಾಸಿ ಹಾಕೊಂಬೋದು ಅಂತಾರಲ್ಲ, ನೇತು ಹಾಕೊಂಡಿನ ಮನುಷ್ಯ. ಹೆಂಗೆ ಒಬ್ಬ ಮನುಷ್ಯಗೆ ನೇತು ಹಾಕೊಳಕ್ಕೆ ಭೀ ಎತ್ತರ ಬೇಕಲ್ಲ, ಸೇಮ್ ಇದ್ರಾಗ ಭೀ ಈ ಕ್ಯಾಂಡಲ್ ಫಾರ್ಮ್ ಆಗ್ಬೇಕಂದ್ರೆ ಒಂದು ಎತ್ತರ ಫಾರ್ಮ್ ಆಗಿನ ಮೇಲೆ ಈ ಕ್ಯಾಂಡಲ್ ಆಯ್ತಂದ್ರೆ ಅದಕ್ಕೆ ಇದಕ್ಕೆ ಹಾಗೆ ಎಂಬುದು ಈ ಕ್ಯಾಂಡಲಿಗೆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಅಂತ ಕರೀತಾರೆ. ಈ ಕ್ಯಾಂಡಲ್ದಾಗೂ ಸೇಮ್ ರೂಲ್ಸು. ಈ ಕ್ಯಾಂಡಲ್ದು ಬಾಡಿ ಸಣ್ಣದಾಗಿರ್ತದೆ, ಹಾಗೆ ಸೇಮ್ ಅದರ ಪ್ಲೇನೆ ಇದ್ರದ್ದು ವಿಕ್ಕು ಬಾಡಿಗಿಂತ 2 ಪಟ್ಟು ಡೌನ್ ಸೈಡ್ದಾಗ ಇರ್ತದೆ. ಅಂದ್ರೆ ತೆಳಗಿನ ವಿಕ್ಕು ಬಾಡಿಗಿಂತ 2 ಪಟ್ಟು ಎಕ್ಸ್ಟ್ರಾ ಇರ್ತದೆ. ಮೇಲಿನ ವಿಕ್ಕು ಚಿಕ್ಕದಾಗಿರಬೇಕು, ಇದ್ರೂ ಓಕೆ ಇರಲ್ದ್ರೂ ಓಕೆ. ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲು ಬೇರಿಶ್ ಆಗಿ ಫಾರ್ಮ್ ಆಗಿನ ಮೇಲೆ ನಮ್ಮ ಟ್ರೇಡ್ ಪ್ಲೇಸ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಎಂಬುದು ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ದು ಹೆಡ್ ಮೇಲೆ ಎಂಬುದು ಇಲ್ಲಿ ಪ್ಲೇಸ್ ಮಾಡಿ ನಮ್ಮ ಟೇಕ್ ಪ್ರಾಫಿಟ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಪ್ಲೇ ಇಕ್ಕೋಬೇಕು. ಸೊ ಇವೆರಡು ಕ್ಯಾಂಡಲ್ದಾಗ ಕನ್ಫ್ಯೂಷನ್ ಆಗ್ಬೋದು. ಸ್ಟಾರ್ಟಿಂಗ್ದಾಗ ಐತವ, ಅದ್ರ ಬಾದ್ ನಿಮಗೆ ಕ್ಯಾಂಡಲ್ಲಿನ ಕನ್ಫ್ಯೂಷನ್ ಏನು ಆಗಲ್ಲ, ಯಾಕಂದ್ರೆ ಕ್ಯಾಂಡಲ್ ರೆಟ್ಟ ಹೊಡ್ದಂಗೆ ಆಗೋಯ್ತು ನಿಮಗೆ ಪೂರ. ಸೊ ಇದು ನೀವು ನೆನಪಿಕ್ಕೋಬೇಕು, ಡೌನ್ಫಾಲ್ ಆದಮೇಲೆ ಬಂದಿದ್ದು ಹ್ಯಾಮರ್ ಕ್ಯಾಂಡಲ್ ಆಗಿರ್ತದೆ, ಅದೇ ಒಂದು ಅಪ್ ಟ್ರೆಂಡ್ ಆದಮೇಲೆ ಬಂದಿರೋದೇ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಗಿರ್ತದೆ. ಈಗ ನಾವು ಮುಂದಕ್ಕೆ ನೋಡೋಕೆ ಹೋಗ್ಲತ್ತಿದ್ದೆವು ಇನ್ವರ್ಟೆಡ್ ಹ್ಯಾಮರ್ ಅಂತ. ಇದು ಕೂಡ ಮೊದಲಿನ ಹ್ಯಾಮರ್ ಕ್ಯಾಂಡಲಿಗೆ ಲಿಂಕ್ ಆಗಿ ಅದ. ಅದು ಹ್ಯಾಮರ್ ಕ್ಯಾಂಡಲ್ ಅಂತೇಳಿ ಅದ್ರ ಹೆಸರು ಬಂತು. ಇದ್ರದ್ದು ಹೆಸರು ಇನ್ವರ್ಟೆಡ್ ಹ್ಯಾಮರ್. ಇನ್ವರ್ಟೆಡ್ ಅಂತೇಳಿ ಒಂದು ಹೆಸರು ಕೊಟ್ಟರೆ ಖಾಲಿ, ಅಂದ್ರೆ ಉಲ್ಟಾ. ಆ ಕ್ಯಾಂಡಲ್ದೇನು ವಿಕ್ ಡಬಲ್ ಬಾಡಿಗಿಂತ 2 ಪಟ್ಟು ವಿಕ್ ಇರಬೇಕಲ್ಲ, ಬಾಡಿ ಚಿಕ್ಕದಾಗಿದ್ದು ಅದರದ್ದು ಡಬಲ್ ಎಂಬುದು ವಿಕ್ ಇರಬೇಕಲ್ಲ, ಆ ವಿಕ್ ಎಂಬುದು ಆ ಕ್ಯಾಂಡಲ್ದಾಗ ಡೌನ್ ಸೈಡ್ದಾಗ ಇರ್ತಿತ್ತು. ಅದೇ ಈ ಕ್ಯಾಂಡಲ್ದಾಗ ಎಂಬುದು ಆ ವಿಕ್ ಎಂಬುದು ಅಪ್ ಸೈಡ್ದಾಗ ಇರ್ತದೆ, ಈ ಪ್ಲೇಸ್ದಾಗ. ಇದಕ್ಕೆಂಬುದಾಗ ಇನ್ವರ್ಟೆಡ್ ಹ್ಯಾಮರ್ ಅಂತ ಹೆಸರು ಬರ್ತದೆ. ಇದು ಭೀ ಹಾಗೆ ಸ್ವಲ್ಪ ಡೌನ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆದಮೇಲೆ ಇದಕ್ಕೆಂಬುದು ಇನ್ವರ್ಟೆಡ್ ಹ್ಯಾಮರ್ ಅಂತ ಹೆಸರು ಬರ್ತದೆ. ಈ ಇನ್ವರ್ಟೆಡ್ ಹ್ಯಾಮರ್ ಆಗಿನ ನೆಕ್ಸ್ಟ್ ಕ್ಯಾಂಡಲು ಬುಲಿಶ್ ಆಗಿ ಕ್ಲೋಸ್ ಆಗಿದ ಮೇಲೆ ಈ ಇನ್ವರ್ಟೆಡ್ ಹ್ಯಾಮರ್ದು ಈ ಹೈ ಎಂಬುದು ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು. ಅದ್ರ ಬಾದ್ ಅಂಬದು ಇಲ್ಲಿ ನಮ್ಮ ಟ್ರೇಡ್ ಪ್ಲೇಸ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಎಂಬುದು ಇನ್ವರ್ಟೆಡ್ ಹ್ಯಾಮರ್ದು ಡೌನ್ ಸೈಡ್ದಾಗ ಇಟ್ಟು ನಮ್ಮ ಟೇಕ್ ಪ್ರಾಫಿಟ್ ಎಂಬುದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಪ್ಲೈ ಇಟ್ಕೊಂಡ್ರೆ ನಡೀತದೆ. ಸೇಮು ಈ ಇನ್ವರ್ಟೆಡ್ ಹ್ಯಾಮರು ಅಪ್ ಸೈಡ್ದಾಗ ಸಿಕ್ತು ಅಂದ್ರೆ ಇದು ಇನ್ವರ್ಟೆಡ್ ಹ್ಯಾಮರ್ ಆಗಿರಲ್ಲ, ಅದ್ರಾಗ ಇದೀನಿ ಅಪ್ಲೇನೆ. ಇದೇ ಇನ್ವರ್ಟೆಡ್ ಹ್ಯಾಮರು ಅಪ್ ಟ್ರೆಂಡ್ ಆದಮೇಲೆ ಸಿಕ್ತಂದ್ರೆ ಇದು ಶೂಟಿಂಗ್ ಸ್ಟಾರ್ ಅಂತಾರೆ. ಹೆಂಗೆ ಒಂದು ಸ್ಟಾರ್ ಅಂದ್ರೆ ಚುಕ್ಕಿ ಕಡೆಯೋದು ಎತ್ತರದಾಗೆ ಇರ್ತದಲ್ಲ, ಅಂದ್ರೆ ಮುಗಿಲ್ ಆಕಾಶದ ಎತ್ತರದಾಗೆ ಇರ್ತದಲ್ಲ, ಅದೇ ರೀತಿದಾಗ ಈ ಕ್ಯಾಂಡಲ್ ಫಾರ್ಮ್ ಆಗಬೇಕು, ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಫಾರ್ಮ್ ಆಗಬೇಕು ಅಂತಂದ್ರೆ ಒಂದು ಎತ್ತರ ಬೇಕು. ಸೊ ಅಪ್ ಟ್ರೆಂಡ್ ಆದಮೇಲೆ ಈ ಕ್ಯಾಂಡಲ್ ಫಾರ್ಮ್ ಆಯ್ತಂದ್ರೆ ಇದಕ್ಕೆ ಶೂಟಿಂಗ್ ಸ್ಟಾರ್ ಅಂತ ಹೆಸರು ಬರ್ತದೆ. ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಎಂಬುದು ಬೇರಿಶ್ ಆಗಿ ಕ್ಲೋಸ್ ಮಾಡಿದ ಮೇಲೆ ನಮ್ಮ ಟ್ರೇಡ್ ಎಂಬುದು ಪ್ಲೇಸ್ ಮಾಡಿ ಈ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ದು ಹೈ ಮೇಲೆ ಎಂಬುದು ಒಂದು 10 ಪಾಯಿಂಟ್ಸು ಅಂತರ ಕೊಟ್ಟು ನಮ್ಮ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಬೇಕು. ನಮ್ಮ ಟೇಕ್ ಪ್ರಾಫಿಟ್ಟು ಸೇಮ್ ಪೈಲೆ ಪ್ಲೇನೆ, ನಮ್ಮ ರಿಸ್ಕ್ ಟು ರಿವಾರ್ಡ್ ಪ್ಲೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಅದ ಡ್ರ್ಯಾಗನ್ ಫ್ಲೈ ಡೋಜಿ ಎಂಬ ಕ್ಯಾಂಡಲು ಹ್ಯಾಮರ್ ಶೇಪೇ, ಬಟ್ ಈ ಕ್ಯಾಂಡಲ್ದು ಬಾಡಿ ಎಂಬುದು ಭಾಳ ಅಂದ್ರೆ ಭಾಳ ಚಿಕ್ಕದಿರ್ತದೆ. ನೋಡಿದ್ರೆ ಒಂದು ಅಡ್ಡ ವಿಕ್ ರೆಡಿ ಆಗ್ಯದೇನೋ ನಂಗೆ ಕಾಣಿಸ್ತದೆ. ಒಂದು ಕಡ್ಡಿಯ ಪ್ಲೇನೇ ಇರ್ತದೆ ಬಾಡಿ. ತೆಳಗಿಂದು ವಿಕ್ ಎಂಬುದು ಬಾಡಿಗಿಂತ 3 ಪಟ್ಟಲ್ಲ ಭಾಳ ದೊಡ್ಡದಿರ್ತದೆ. ಈ ಡ್ರ್ಯಾಗನ್ ಫ್ಲೈ ಡೋಜಿ ಬಿ ಹಂಗೆ ಮಾರ್ಕೆಟ್ದಾಗ ಒಂದು ಡೌನ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆದ್ರೆ ಇದು ವ್ಯಾಲ್ಯೂಯೇಬಲ್ ಆಗಿರ್ತದೆ. ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬುಲಿಶ್ ಆಗಿ ಕ್ಲೋಸ್ ಆದಮೇಲೆ ನಮ್ಮ ಟ್ರೇಡ್ ಪ್ಲೇಸ್ ಮಾಡೋದಿರ್ತದೆ. ಮೇನ್ ಥಿಂಗ್ ಏನು ನೋಡೋದಪ್ಪ ಅಂದ್ರೆ ನಮ್ದು ಇದು ಡ್ರ್ಯಾಗನ್ ಫ್ಲೈ ಡೋಜಿ ಕ್ಯಾಂಡಲ್ ಒಂದೇ ನೋಡೋದಿರ್ತದೆ. ಸೊ ಇದ್ರಾಗ ಭೀ ಸೇಮ್ ಪೈಲೆ ಪ್ಲೇನೆ ನಮ್ಮದು ಟ್ರೇಡ್ ಪ್ಲೇಸ್ ಆದಮೇಲೆ ಸ್ಟಾಪ್ ಲಾಸ್ ಎಂಬುದು ಡ್ರ್ಯಾಗನ್ ಫ್ಲೈ ಡೋಜಿದು ತೆಳಗೆ ಸೈಡ್ ಇಡೋದಿರ್ತದೆ. ಇದಾದಮೇಲೆ ನೆಕ್ಸ್ಟು ಬರ್ತದೆ ಗ್ರೇವಿಸ್ಟೋನ್ ಡೋಜಿ ಅಂತ. ಈ ಕ್ಯಾಂಡಲು ಡ್ರ್ಯಾಗನ್ ಫ್ಲೈ ಡೋಜಿದು ಅಪೋಸಿಟ್ ಇರ್ತದೆ. ಈ ಕ್ಯಾಂಡಲ್ ಎಂಬುದು
ಸ್ವಲ್ಪ ಅಪ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆಗಬೇಕು. ಈ ಕ್ಯಾಂಡಲ್ದಾಗ ಅಂಬೋದು ವಿಕ್ಕು ಸೇಮ್ ಅದರ ವಿಕ್ಕು ಲಾಂಗ್ ಆಗಿರ್ತದೆ, ಬಟ್ ವಿಕ್ ಅಂಬೋದು ಅಪೋಸಿಟ್ ಸೈಡ್ದಾಗ ಇರ್ತದೆ. ಮೇಲಿನ ವಿಕ್ಕು ಬಾಡಿಗಿಂತ ಭಾಳ ದೊಡ್ಡದಿರ್ತದೆ. ಬಾಡಿ ಎಂಬುದು ಚಿಕ್ಕದಂದ್ರೆ ಭಾಳ ಚಿಕ್ಕದಿರ್ತಾವೆ, ಓಪನಿಂಗ್ನೂ ಅಲ್ಲೇ ಕ್ಲೋಸಿಂಗ್ನೂ ಅಲ್ಲೇ ಭಾಳ ಸಮೀಪದಾಗಿರ್ತವೆ. ಈ ಕ್ಯಾಂಡಲು ಅಪ್ ಟ್ರೆಂಡ್ ಆದಮೇಲೆ ಫಾರ್ಮ್ ಆದಮೇಲೆ ಇದ್ರಾಗ ಭೀ ಸೇಮು ನಮ್ಮ ಟ್ರೇಡ್ ಪ್ಲೇಸ್ ಮಾಡಿ ಸ್ಟಾಪ್ ಲಾಸ್ ಎಂಬುದು ವಿಕ್ ಬಲ್ಲಿ ಇಡಬೇಕು. ಈ ಕ್ಯಾಂಡಲ್ಸ್ದು ಭಾಳ ಯೂಸ್ ಇರ್ತವೆ ಮಾರ್ಕೆಟ್ದಾಗ, ಬಟ್ ಹಂಗಂತೇಳಿ ಫುಲ್ ಕೇರ್ ಇವಕ್ಕೆ ಕೊಡೋಂಗೆ ಭೀ ಇರಲ್ದು. ಇದು ಒಂದು ಎಲ್ಲರ ಫಾರ್ಮ್ ಆಗ್ಯದಪ್ಪ ಅಂಬೋದು ಪ್ಲೇಸ್ ಮಾಡೋಂಗೆ ಭೀ ಇರಲ್ದು. ಆ ಜಾಗದಾಗ ಸಪೋರ್ಟು ರೆಸಿಸ್ಟೆನ್ಸು ಎಲ್ಲ ಫಾರ್ಮ್ ಆಗ್ಯಾವ ಇಲ್ಲ ಅದೆಲ್ಲ ನೋಡ್ಕೊಂಡಿದ ಮೇಲೆ ನಮ್ಗೆ ಟ್ರೇಡ್ ಪ್ಲೇಸ್ ಮಾಡೋದಿರ್ತದೆ. ಸೊ ಇದ್ರಾಗ ಅಂಬೋದು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳೋದ ಅಷ್ಟೇ ಮುಗಿಸರಿ. ಇದೇ ಟೈಪ್ದಾಗ ಈ ಗ್ರೇವಿಸ್ಟೋನ್ ಡೋಜಿದಾಗ ಅಂಬೋದು ಬಾಡಿ ಎಂಬುದು ತೆಳಗೆ ಸೈಡ್ ಇತ್ತು, ವಿಕ್ ಅಂಬೋದು ಮೇಲ್ ಸೈಡ್ ಇತ್ತು. ಹಾಗೆ ಡ್ರ್ಯಾಗನ್ ಫ್ಲೈ ಡೋಜಿದಾಗ ಅಂಬೋದು ವಿಕ್ ಅಂಬೋದು ತೆಳಗೆ ಸೈಡ್ ಇತ್ತು ಮತ್ತು ಬಾಡಿ ಎಂಬುದು ಮೇಲ್ ಸೈಡ್ ಇತ್ತು, ಚಿಕ್ಕದಿತ್ತು. ಇಫ್ ಸಪೋಸ್ ಇದೇ ಬಾಡಿ ಎಂಬುದು ಮಿಡಲ್ದಾಗ ಬಂದಿತ್ತಪ್ಪ ಅಂದ್ರೆ ಮೇಲೂ ಸೇಮ್ ವಿಕ್ಕು ತೆಳಗೂ ಸೇಮ್ ವಿಕ್ಕು, ಬಾಡಿ ಎಂಬುದು ಮಿಡಲ್ದಾಗ ಫಾರ್ಮ್ ಆಗ್ಯದಂದ್ರೆ ಇದಕ್ಕಂಬೋದು ಡೋಜಿ ಕ್ಯಾಂಡಲ್ ಅಂತಾರೆ ಬರೀ. ಆವಾಗ ಆ ಕ್ಯಾಂಡಲ್ ಏನಂತಂದ್ರೆ ಇಂಡಿಸಿಷನ್ ಕ್ಯಾಂಡಲ್ ಇರ್ತದೆ. ಪೈಲೇನೆ ಹೇಳಿದಂಗೆ ಇದು ಕ್ಯಾಂಡಲು ನ್ಯೂಟ್ರಲ್ ಆಗಿರ್ತದೆ, ನಾ ಬುಲ್ಲಿಶ್ ಆಗಿರ್ತದೆ ನಾ ಬೇರಿಶ್ ಇರಲ್ದು. ಇದು ನ್ಯೂಟ್ರಲ್ ಕ್ಯಾಂಡಲ್ ಸ್ಟಿಕ್ ಆಗಿದ್ದಿರ್ತದೆ. ಇವತ್ತಿನ ವಿಡಿಯೋದಾಗ ಇಲ್ಲಿಗೆ ಮುಗಿಸಿ ಮತ್ತು ಮುಂದೆ ಬರೋ ವಿಡಿಯೋದಾಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇರ್ತಾವೆ, ಬಟ್ ಡಬಲ್ ಅಂದ್ರೆ ಸಿಂಗಲ್ ಕ್ಯಾಂಡಲ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇವಾಗ ನೋಡಿದ್ದೇವೆ ನಾವು. ಮುಂದೆ ಬರೋ ವಿಡಿಯೋದಾಗ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂದ್ರೆ 2 ಕ್ಯಾಂಡಲಿನ ಫಾರ್ಮ್ ಆಗೋದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳು ನೋಡರಿ. ಸೊ ಥ್ಯಾಂಕ್ ಯು.